Hi everyone, my dear students. ಓಕೆ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಕ್ಲಾಸು ಯಾವುದರ ರಿಲೇಟೆಡ್ ಆಗಿದೆ ಅಂತ ಹೇಳಬೇಕಂದ್ರೆ ಕ್ಲಾಸ್ 8th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ. ಈ ಒಂದು ವಿಡಿಯೋ ಕ್ಲಾಸು ಯಾವುದಪ್ಪ ಅಂದ್ರೆ ಪೊಯಿಟ್ರಿ ಸೆಕ್ಷನ್ ಫಸ್ಟ್ ಪೊಯಮ್ ರೀ. ಕ್ಲಾಸ್ 8th ಸೆಕೆಂಡ್ ಲ್ಯಾಂಗ್ವೇಜ್ದು ಫಸ್ಟ್ ಪೊಯಮ್ ಯಾವುದಪ್ಪ ಅಂದ್ರೆ ಬ್ಯೂಟಿ. ಈ ಒಂದು ಪೋಯಮನ್ನು ನಾವೇನಪ್ಪ ಅಂದ್ರೆ ಎ ಶೂರ್ ಅವರು ಬರೆದಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಯಾವ ಸೌಂದರ್ಯದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಓಕೆ ಲೆಟ್ ಸ್ಟಾರ್ಟ್ ದಿಸ್ ಪೋಯಮ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಹಾಗೆ ಏನು ಮಾಡ್ರಪ್ಪ ಅಂದರೆ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ಬರ್ಕೊಳ್ತಾ ಹೋದರೆ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಈ ಪೋಯಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ವಿ ಶುಡ್ ಹ್ಯಾವ್ ಹಿಯರ್ ಏನಿದೆ ಇಲ್ಲಿ ಎ ಶೂರ್ ಅಂತಕ್ಕಂಥವ್ರು ಏನಪ್ಪ ಅಂತಂದ್ರೆ ಈ ಒಂದು ಬ್ಯೂಟಿ ಅಂತಕ್ಕಂಥ ಪೋಯಮನ್ನು ಬರೆದವರು. ಅವ್ರ ಬಗ್ಗೆ ಒಂದು ಸ್ವಲ್ಪ ನಾವಿಲ್ಲಿ ಅಬೌಟ್ ದ ಪೋಯೆಟನ್ನು ತಿಳಿದುಕೊಳ್ಳೋಣ. ಫಸ್ಟ್ ಏನಿದೆ, ಪೆನ್ ನೇಮ್ ಇದೆ. ಪೆನ್ ನೇಮ್ ಮೀನ್ಸ್ ವಾಟ್? ನಾವು ಬರೆಯೋ ಪೆನ್ ಅಲ್ಲ. ಪೆನ್ ನೇಮ್ ಅನ್ನಂದ್ರೆ ಏನು? ಕಾವ್ಯನಾಮ. ಇವರ ಕಾವ್ಯನಾಮ ಏನಪ್ಪ ಅಂತಂದ್ರೆ ಎ ಶೂರ್ ಅಂತಕ್ಕಂಥದ್ದು. ಹಾಗಾದ್ರೆ ಅವ್ರ ಒರಿಜಿನಲ್ ಹೆಸರು ಏನ್ರಿ? ನಿಜವಾದ ಹೆಸರು ಏನಪ್ಪ ಅಂದ್ರೆ ಲೂಯಿಸ್ ಅಬೇಟಾ ಅಂತ ಕರಿತೀವಿ ನಾವು. ಅವರ ನಿಜವಾದ ಹೆಸರು ಲೂಯಿಸ್ ಅಬೇಟಾ. ಅವರ ಕಾವ್ಯನಾಮ ಯಾವುದು? ಎ ಶೂರ್. ಓಕೆ, ಇವರು ಹುಟ್ಟಿದ್ದು ಬಾರ್ನ್ ಸೆಪ್ಟೆಂಬರ್ 9, 1926. ಸೆಪ್ಟೆಂಬರ್ 9, 1926 ನ್ಯೂ ಮೆಕ್ಸಿಕೋ ನಗರದಲ್ಲಿ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಇವರು ಏನಪ್ಪ ಅಂದ್ರೆ ತಮ್ಮ ಜನ್ಮವನ್ನು ಪಡೆದುಕೊಳ್ತಾರೆ. ಅವರು ಡೈಡ್ ಅಂದ್ರೆ ಸತ್ತಿದ್ದು ಯಾವಾಗಪ್ಪ ಅಂತಂದ್ರೆ ಜುಲೈ 21, 2014. ಜುಲೈ 21, 2014 ಅವರ ಒಂದು 87ನೇ ವಯಸ್ಸಿನಲ್ಲಿ ಅವರೇನು ಮಾಡ್ತಾರ ಮರಣವನ್ನು ಹೊಂದಿದ್ದಾರೆ. ಹಾಗಾದ್ರೆ ನ್ಯಾಷನಾಲಿಟಿ ಅಂದ್ರೆ ಏನ್ರಿ? ರಾಷ್ಟ್ರೀಯತೆ. ಅವರು ಯಾವ ರಾಷ್ಟ್ರದವರು? ಅಮೇರಿಕಾದವ್ರಿ. ಅಮೇರಿಕನ್ ಇಸ್ಲೇಟ್ ಆಫ್ ಪುಬೇಲೋ ನ್ಯಾಷನಾಲಿಟಿಯನ್ನು ಹೊಂದಿದವರು, ಅಮೇರಿಕಾ ದೇಶದವರು. ಯಾರು? ಈ ಶೂರ್ ಅವರು. ಓಕೆ, ಅವ್ರ ಅಕ್ಯುಪೇಷನ್ ಏನು? ಅವ್ರೇನಪ್ಪ ಅಂದ್ರೆ ಲೇಖಕರಿದ್ರು, ಆಥರ್, ಕವಿ, ಪೋಯೆಟ್, ಕವಿಯತ್ರಿ ಇದ್ರು, ಎಜುಕೇಟರ್, ಒಬ್ಬ ಶಿಕ್ಷಣದ ಜ್ಞಾನವನ್ನು ಉಳ್ಳವರಾಗಿದ್ರು. ಯಾರೇ? ಎ ಶೂರ್ ಅವರು. ಓಕೆ, ಇವರು ನೌನ್ ಫಾರ್, ಇವರು ಫೇಮಸ್ ಆಗಿದ್ದು, ಪ್ರಸಿದ್ಧಿಯನ್ನು ಪಡೆದದ್ದು ಯಾವುದಕ್ಕಪ್ಪ ಅಂತಂದ್ರೆ ಆಥರ್ ಆಫ್ ಐ ಆಮ್ ಫುವೇಲೋ ಇಂಡಿಯನ್ ಗರ್ಲ್. ಯಾವುದಕ್ಕೆ ಬಹಳಷ್ಟು ಈ ಒಂದು ಜನಪ್ರಿಯತೆಯನ್ನು ಹೊಂದಿದಾರಪ್ಪ ಅಂದರೆ ಈ ಎ ಶೂರ್ ಅವರು ಐ ಆಮ್ ಎ ಫಿವ್ಲೋ ಇಂಡಿಯನ್ ಗರ್ಲ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಂತಹ ಲೇಖಕರು ಇವರು. ಯಾರ್ರೀ? ಎ ಶೂರ್ ಅವರು. ಓಕೆ, ನೆಕ್ಸ್ಟ್ ನಾವು ಈ ಒಂದು ಸೌಂದರ್ಯದ ಪೋಯಮನ್ನು, ಬ್ಯೂಟಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇಲ್ಲೇನಿದೆ ಪ್ರೀ ರೀಡಿಂಗಲ್ಲಿ, ವಾಟ್ ಈಸ್ ಬ್ಯೂಟಿ? ಸೌಂದರ್ಯತೆ ಅಂದರೆ ಏನು? ಟ್ರೈ ಟು ಡಿಸ್ಕ್ರೈಬ್ ವಾಟ್ ಬ್ಯೂಟಿ ಈಸ್ ಆರ್ ಲಿಸ್ಟ್ ಸಮ್ ಆಫ್ ದ ಥಿಂಗ್ಸ್ ಯು ಥಿಂಕ್ ಆರ್ ಬ್ಯೂಟಿಫುಲ್. ಯಾವ ಒಂದು ವಸ್ತುಗಳು ನಿಮಗೆ ಅತ್ಯಂತ ಸೌಂದರ್ಯದಿಂದ ಕಾಣ್ತವೆ ಅನ್ನೋದನ್ನು ಲಿಸ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಈಗ ನಾವೇನು ಮಾಡೋಣಪ್ಪ ಅಂದ್ರೆ ಪೋಯಮನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದಿಸ್ ದ ಫಸ್ಟ್ ಸ್ಟ್ಯಾನ್ಸಾ ಆಫ್ ದ ಪೋಯಮ್. ಈ ಒಂದು ಪೋಯಮ್ನ ಮೊದಲನೇ ಸ್ಟ್ಯಾನ್ಸಾವನ್ನು ನಾವಿಲ್ಲಿ ನೋಡೋಣ್ರಿ. ಏನದ ಫಸ್ಟ್ ಸ್ಟ್ಯಾನ್ಸಾದಲ್ಲಿ, ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಓಕೆ, ನೋಡೋಣ ಈ ಸ್ಟ್ಯಾನ್ಜಾ ಪ್ರತಿಯೊಂದು ಲೈನನ್ನು. ಬ್ಯೂಟಿ ಇಸ್ ಸೀನ್, ಸೌಂದರ್ಯ ಅನ್ನೋದು ನೋಡುವುದರಲ್ಲಿದೆ, ಕಾಣುವುದರಲ್ಲಿದೆ. ಯಾವುದನ್ನು ನಾವು ನೋಡಬೇಕು? ನಿಜವಾದ ಸೌಂದರ್ಯವನ್ನು ನಾವು ಅನುಭವಿಸ್ಬೇಕಂದ್ರೆ ಯಾವುದನ್ನು ನೋಡಬೇಕು? ಯಾವುದರಲ್ಲಿ ಸೌಂದರ್ಯ ಇದೆ ಅಂತಂದ್ರೆ ಇನ್ ದ ಸನ್ಲೈಟ್. ಈಗ ನೋಡ್ರಿ, ಸೂರ್ಯನ ಬೆಳಕ, ಈ ಸೂರ್ಯನ ಕಿರಣಗಳ ಈ ಒಂದು ನಿಸರ್ಗದ ಗಿಡ ಮರಗಳ ಮೇಲೆ ಬಿದ್ದಾಗ ಎಷ್ಟು ಅದ್ಭುತವಾಗಿ ಕಾಣುತ್ತ. ಅಲ್ಲಿದೆ ಸೌಂದರ್ಯ, ಅಲ್ಲಿದೆ ಸುಂದರತೆ ಅಂತ ಹೇಳಿದ್ದಾರೆ. ಎಲ್ಲಿದೆ ರೀ ಸೌಂದರ್ಯ? ಸೂರ್ಯನ ಬೆಳಕಿನಲ್ಲಿದೆ. ಮತ್ತೆಲ್ಲಿದೆ? ದ ಟ್ರೀಸ್, ಗಿಡಗಳಲ್ಲಿದೆ. ನೋಡ್ರಿ, ಗಿಡ ಮರಗಳು ಎಷ್ಟು ಚಂದ
ಆ ಹೊಸ ಎಲೆಗಳನ್ನು ಬಿಟ್ಟು ಹೂಗಳನ್ನು ಬಿಟ್ಟು ಹಣ್ಣುಗಳನ್ನು ಬಿಟ್ಟು ಎಷ್ಟು ಅದ್ಭುತವಾಗಿ ಕಾಣ್ತಾವೆ ನೋಡ್ರಿ. ನಾವು ಮನುಷ್ಯರು ಯಾವತ್ತಿಗೆ ಅಂದಿಗೂ ಹಣ್ಣೇ ಕೊಡಂಗಿಲ್ಲ ನೋಡ್ರಿ, ಆ ಗಿಡಗಳ ಹಣ್ಣನ್ನು ಕೊಡ್ತಾವೆ. ಅಲ್ಲಿದೆ ಸೌಂದರ್ಯ ಅಂತ ಹೇಳ್ತಿದ್ದಾರೆ ಪೋಯೆಟ್ಟು. ಮತ್ತೆಲ್ಲಿದೆ ಸೌಂದರ್ಯ? ದ ಬರ್ಡ್ಸ್, ಹಕ್ಕಿಗಳಲ್ಲಿದೆ ನೋಡ್ರಿ. ಮುಂಜಾನೆ ಎಷ್ಟು ಜಲ್ದಿ ಎದ್ದು ಚುಯಿ ಪುಯಿ ಮಾಡ್ಕೋತ ಎಷ್ಟು ಚಂದ ಹಾರಾಡ್ತಾ ಅಡ್ಡಾಡ್ತಾವ, ಅಲ್ಲಿದೆ ಸೌಂದರ್ಯ ಅಂತ ಹೇಳ್ತಿದ್ದಾರೆ. ಹಕ್ಕಿಗಳಲ್ಲಿದೆ ಅಂತ ಹೇಳ್ತಿದ್ದಾರೆ. ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್. ಕಾರ್ನ್ ಅಂದರೆ ಈಗ ಮೆಕ್ಕಿತೆನೆ ಅಂತ ಕರಿತೀವಲ್ಲ, ಈಗ 10 ರೂಪಾಯಿ 20 ರೂಪಾಯಿ ಕೊಡ್ತಾರಲ್ರಿ ನಿಮ್ಮ ಸಿಟಿಗಳಲ್ಲಿ, ಅವು ಕಾರ್ನ್ ಗ್ರೋವಿಂಗ್. ಇದೇ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯುವುದರಲ್ಲಿದೆ ಸೌಂದರ್ಯ. ಆ್ಯಂಡ್ ಪೀಪಲ್ ವರ್ಕಿಂಗ್, ಈ ಜನರು ನೋಡ್ರಿ, ಒಬ್ಬ ಆಫೀಸರ್ ಇರ್ತಾನ, ಒಬ್ಬ ಟೀಚರ್ ಇರ್ತಾನ, ಒಬ್ಬರು ಸ್ಟೂಡೆಂಟ್ಸ್ ಇರ್ತಾರ, ಈ ಅವರೆಲ್ಲ ವರ್ಕ್ನಲ್ಲಿ ಏನಿದೆಪ್ಪ ಅಂದ್ರೆ ನಿಜವಾದ ಸುಂದರತೆ ಇದೆ ನೋಡ್ರಿ. ಅವರು ಎಷ್ಟು ಚಂದ ಆರ್ಟಿಸ್ಟು ಆರ್ಟನ್ನು ತೆಗಿತಾರೆ, ಚಿತ್ರಕಲೆಗಳನ್ನು ಬಿಡಿಸ್ತಾರೆ, ಎಷ್ಟು ಸೌಂದರ್ಯತೆ ಇದೆ ನೋಡ್ರಿ ಅದರಲ್ಲಿ. ಓಕೆ, ಅಲ್ಲಿದೆ ನಿಜವಾದ ಸೌಂದರ್ಯ ಅಂತ ಹೇಳಿಪ್ಪ ಅಂದ್ರೆ ನಮ್ಮ ಕವಿಯತ್ರಿ ಅವರು ಹೇಳ್ತಾ ಇದ್ದಾರೆ. ಡ್ಯಾನ್ಸಿಂಗ್, ಕೆಲಸದಲ್ಲಿ ಮತ್ತು ನೃತ್ಯ ಮಾಡುವುದರಲ್ಲಿದೆ ಸುಂದರತೆ. ಓಕೆ ನೋಡ್ರಿ, ಒಬ್ಬ ಬೆಸ್ಟ್ ಭರತನಾಟ್ಯಂ ಆಗ್ಬೋದು, ಆ ಹೆಣ್ಮಗಳು ಮಾಡ್ತಿರ್ತಾಳೆ, ಎಷ್ಟು ಅದ್ಭುತವಾಗಿ ಸೌಂದರ್ಯವನ್ನು ನಾವು ಅನುಭವಿಸ್ತೀವಿ. ಓಕೆ, ಅಲ್ಲಿದೆ ಸೌಂದರ್ಯ ಅಂತ ಹೇಳ್ತಿದ್ದಾರೆ. ಫಾರ್ ದೇರ್ ಹಾರ್ವೆಸ್ಟ್ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಇಲ್ಲಿ ನೋಡ್ರಿ, ಈ ಒಂದು 2 ಲೈನ್ ರಿಲೇಟೆಡ್ ಆಗಿದಾವೆ. ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್. ಈ ಹೊಲದಲ್ಲಿರ್ತಕ್ಕಂಥ ಬೆಳೆಗಳನ್ನು ಬೆಳಿಬೇಕಾದ್ರೆ ಜನರು ಅವ್ರ ಗದ್ದೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗ್ತದೆ ರೀ. ಅವರು ಕೆಲಸ ಮಾಡ್ತಿರ್ತಾರೆ, ಅವ್ರು ಹಾಡನ್ನು ಹಾಡ್ತಿರ್ತಾರೆ, ಅವರು ಡ್ಯಾನ್ಸನ್ನು ಮಾಡ್ತಿರ್ತಾರೆ. ಯಾವಾಗ ರೀ? ಫಾರ್ ದೇರ್ ಹಾರ್ವೆಸ್ಟ್. ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಅಂದರೆ ಏನು ರೀ? ರಾಶಿ. ಈಗ ನೋಡ್ರಿ, ನಮ್ಮ ಹೊಲದಲ್ಲಿ ಜೋಳ ಬಿತ್ತಿದ್ವಿ, 1 ತಿಂಗಳು ಬಿತ್ತಿದ್ವಿ, ಸಸಿಗಳು ಬಂದು ಅವಕ್ಕೆ ನೀರು ಅಥವಾ ಗೊಬ್ಬರವನ್ನು ಹಾಕಿ ದೊಡ್ಡ ಮಾಡಿ 3-4 ತಿಂಗಳಾದ್ಮೇಲೆ ಅಥವಾ ಕಟಾವು ಮಾಡಿ ಅವುಗಳನ್ನು ಮಷಿನ್ಗೆ ಹಾಕ್ತೀವಲ್ಲ ರಾಶಿ, ದಟ್ ಈಸ್ ಕಾಲ್ಡ್ ಹಾರ್ವೆಸ್ಟ್. ಆ ಟೈಮಲ್ಲಿ ಆ ರೈತನಿಗೆ, ಆ ಕೆಲಸ ಮಾಡೋರಿಗೆ ಎಷ್ಟು ಖುಷಿ ಆಗುತ್ತಂದ್ರೆ, ನಾನು 1 ವರ್ಷ 6 ತಿಂಗಳ ಪಟ್ಟಂಥ ಕಷ್ಟದ ಫಲ ಇವತ್ತು ಸಿಗ್ತಾ ಇದೆ. ಅದಕ್ಕೋಸ್ಕರ ಅವರು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ, ಹಾಡನ್ನು ಹಾಡ್ತಾ ಇದ್ದಾರೆ, ಖುಷಿಯಿಂದಿದ್ದಾರೆ. ಇಲ್ಲಿದೆ ಸೌಂದರ್ಯ ಅಂತ ಈ ಒಂದು ಕವಿಯತ್ರಿಯವರು ಶೋರವರು ಹೇಳ್ತಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಸೌಂದರ್ಯ ಎಲ್ಲಿದೆಪ್ಪ ಅಂದ್ರೆ ಸೂರ್ಯನ ಬೆಳಕಿನಲ್ಲಿದೆ, ಗಿಡ ಮರಗಳಲ್ಲಿದೆ, ಪಕ್ಷಿಗಳಲ್ಲಿದೆ, ಈ ಒಂದು ಬೆಳೆಯನ್ನು ಬೆಳೀತಕ್ಕಂಥ ರೈತರ ಕೆಲಸದಲ್ಲಿದೆ. ಅವರು ಖುಷಿಯಾದಾಗ ಈ ಒಂದು ರಾಶಿಯ ಟೈಮ್ನಲ್ಲಿ ಅಷ್ಟು ಖುಷಿಯಾಗಿ ಆ ಒಂದು ನೃತ್ಯವನ್ನು ಮಾಡೋದು ಅಥವಾ ಹಾಡುಗಳನ್ನು ಹೇಳೋದು, ಅದರಲ್ಲಿ ನಿಜವಾದ ಸುಂದರತೆ ಇದೆ ಅಂತ ಹೇಳಿಕೆಯಿಂದ ಈ ಒಂದು ಫಸ್ಟ್ ಸ್ಟ್ಯಾನ್ಜಾದ ಒಂದು ಸಮರಿಯನ್ನು ಈ ಒಂದು ಕವಿಯತ್ರಿ ಅವರು ಹೇಳ್ತಾರೆ. ಓಕೆ, ವಿ ವಿಲ್ ಮೂವ್ ಟು ದ ಸೆಕೆಂಡ್ ಸ್ಟ್ಯಾನ್ಜಾ. ಬ್ಯೂಟಿ ಈಸ್ ಹರ್ಡ್. ನೋಡ್ರಿ, ಇಲ್ಲಿ ಫಸ್ಟ್ ಸ್ಟ್ಯಾನ್ಜಾದಲ್ಲಿ ನಿಂತು ಸೌಂದರ್ಯ ನೋಡುವುದರಲ್ಲಿದೆ. ಇನ್ನೊಂದು ಸೆಕೆಂಡ್ ಸ್ಟ್ಯಾನ್ಜಾ ಸೌಂದರ್ಯ ಕೇಳುವುದರಲ್ಲಿದೆ. ಇಂಪಾದ ಕಿವಿ ಕೊಟ್ಟಿದ್ದಾನೆ ದೇವರು, ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಬಟ್ ನಾವು ಎಲ್ಲ ಬಿಟ್ಟು ಏನೇನೋ ಮಾಡ್ಲಾಕತ್ತೀವಿ. ಬಟ್ ಈ ನಿಜವಾದ ಸೌಂದರ್ಯ ನೋಡುವುದರಲ್ಲಿದೆ, ಕೇಳುವುದರಲ್ಲಿದೆ. ಕೇಳುವುದರಲ್ಲಿ ಏನಿದೆ ಅನ್ನೋದನ್ನು ಸೆಕೆಂಡ್ ಸ್ಟ್ಯಾನ್ಜಾದಲ್ಲಿ ನಾವು ನೋಡೋಣ್ರಿ. ಓಕೆ, ಲೆಟ್ಸ್ ಸಿ. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ sighing, rain falling, or a singer chanting anything in earnest. ನೋಡೋಣ್ರಿ ಈ ಪ್ರತಿಯೊಂದು ಲೈನನ್ನು ನೋಡೋಣ. ಬ್ಯೂಟಿ ಈಸ್ ಹರ್ಡ್, ಸೌಂದರ್ಯ ಕೇಳುವುದರಲ್ಲಿದೆ. 2 ಕಿವಿಗಳನ್ನು ಕೊಟ್ಟಿದ್ದಾನೆ. ಸೌಂದರ್ಯವನ್ನು ನೀನು ಕೇಳು, ಆಲಿಸು ಅಂತ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ. ಅದನ್ನು ನಾವು ಕೇಳುವ ಸೌಂದರ್ಯ ಅಂತ ಕರಿತೀವಿ. ಆ ಕೇಳುವ ಸೌಂದರ್ಯ ಎಲ್ಲಿದೆ? ಇನ್ ದ ನೈಟ್, ರಾತ್ರಿಯಲ್ಲಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕವಿಯತ್ರಿ ಅವರು. ಏನಿದೆ ರಾತ್ರಿಯಲ್ಲಿ ಅನ್ನೋದನ್ನು ನೋಡೋಣ ಬರ್ರಿ. ವಿಂಡ್ sighing, ಗಾಳಿ ಬೀಸ್ತಾ ಇದೆ ನೋಡ್ರಿ, ಎಷ್ಟು ಇಂಪಾದ ಗಾಳಿ ಬೀಸುವ ಸೌಂಡ್. ಆ ನಿಟ್ಟುಸಿರು ಬಿಡ್ತಾ ಇದೆ ಗಾಳಿ. ಗಾಳಿ ಬೀಸೋದ್ರಲ್ಲಿ ಸೌಂದರ್ಯ ಇದೆ. ರೇನ್ ಫಾಲಿಂಗ್, ನೋಡಿ ಟಪ್ 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 ಅಂತೇಳಿ ಮನೆ ಈ ಮಳೆ ಹನಿಗಳು ಬೀಳ್ತಾವಲ್ರಿ, ಎಷ್ಟು ಅದ್ಭುತ ಒಂದು ಸೌಂಡನ್ನು, ಧ್ವನಿಯನ್ನು ನಾವು ಕೇಳ್ಬೋದು ಮಳೆ ಬೀಳ್ತಾ ಇರಬೇಕಾದ್ರೆ. ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಅರ್ನೆಸ್ಟ್. ಒಬ್ಬ ಈ ಒಂದು ಸಿಂಗರ್ ಹಾಡುವ ಏನು ಮಾಡ್ತಾ ಇರ್ತಾನಪ್ಪ ಅಂತಂದ್ರೆ, ಆ ಸಮುದ್ರ ದಂಡೆ ಅಥವಾ ನದಿ ದಂಡೆ, ಈ ಒಂದು ಹೊಳೆ ದಂಡೆಯಲ್ಲಿ ಕುತ್ಕೊಂಡು ಹಾಡ್ತಾ ಇದ್ದಾನೆ. ಆ ಒಂದು ಹಾಡನ್ನು ಕೇಳಿಸ್ಕೊಳ್ಳೋದರಲ್ಲಿ ಬಹಳಷ್ಟು ಸೌಂದರ್ಯತೆ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ರೀ. ಅಲ್ಲಿ ಒಂದು ಅರ್ನೆಸ್ಟ್ ಅಂತಕ್ಕಂಥ ವರ್ಡ್ ಇತ್ತು. ಅರ್ನೆಸ್ಟ್ ಅಂದರೆ ಏನು ರೀ? ಸೀರಿಯಸ್ ಆ್ಯಂಡ್ ಸಿನ್ಸಿಯರ್. ಸಿನ್ಸಿಯರ್ ಆಗಿ
ಹಾಡ್ತಕ್ಕಂಥ ಆ ಹಾಡನ್ನು ಕೇಳುವುದರಲ್ಲಿ ನಿಜವಾದ ಸೌಂದರ್ಯ ಇದೆ ಅಂತ ಹೇಳಿಕೆಯಿಂದ ಈ ಒಂದು ಕವಿಯತ್ರಿ ಹೇಳ್ತಿದ್ದಾರೆ. ನೋಡ್ರಿ, ಇದು ಕೇಳುವ ಸೌಂದರ್ಯ. ಫಸ್ಟ್ ನಾವು ನೋಡುವ ಸೌಂದರ್ಯ, ಕೇಳುವ ಸೌಂದರ್ಯ ಇನ್ನೊಂದ್ಸಲ ರಿಪೀಟ್ ಮಾಡೋಣ ನೋಡ್ರಿ. ರಾತ್ರಿಯಲ್ಲಿದೆ, ಈ ಗಾಳಿ ಬೀಸುವಾಗ, ಮಳೆ ಬೀಳುವಾಗ ಒಬ್ಬ ಹಾಡುಗಾರರು ಹಾಡುವ ಹಾಡನ್ನು ಕೇಳುವಾಗ ನಿಜವಾದ ಸೌಂದರ್ಯವನ್ನು ನಾವು ನೋಡಬಹುದು, ಕೇಳಬಹುದು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ಎ ಶೋರವರು, ಕವಿಯತ್ರಿಯವರು ಬಹಳಷ್ಟು ಅದ್ಭುತವಾಗಿ ಪೊಯಿಟಿಕ್ ಲೈನ್ಸನ್ನು ಬರೆದಿದ್ದಾರೆ. ಓಕೆ, ಲಾಸ್ಟ್ ಸ್ಟ್ಯಾನ್ಜಾ ಇದೆ ನೋಡ್ರಿ, ಏನಿದೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮ ಕವಿಯತ್ರಿಯವರು ನೋಡೋಣ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ that repeat themselves in your dreams, in your work and even in your rest. ನೋಡ್ರಿ, ಮತ್ತೆಲ್ಲಿದೆ ಸೌಂದರ್ಯ? ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಬ್ಯೂಟಿ ಎಲ್ಲಿದೆ? ನಿನ್ನ ಒಳಗಿದೆ, ನಿನ್ನ ಮನಸ್ಸಿನಲ್ಲಿದೆ. ಸೌಂದರ್ಯ ಅಲ್ಲಿದೆ ಅಂತ ಹೇಳ್ತಾರೆ ನೋಡ್ರಿ. ನಾವು ಅವನ ಬಲ್ಯದ ಅಕ್ಕಿ ಬಲ್ಯದ ಅಂತ ಹೊಂಟಿದ್ವಿ ನಾವು. ಅಕ್ಕಿ ನನ್ನ ಜೊತೆ ಇದ್ರೆ ನಾ ಭಾಳ ಚೆನ್ನಾಗಿರ್ತೀನಿ, ಅವ ನನ್ನ ಜೊತೆ ಇದ್ರೆ ಭಾಳ ನನ್ನ ಜೀವನ ಸುಂದರ ಇರ್ತದೆ. ಹಂಗಲ್ಲ, ನಿಜವಾದ ಸೌಂದರ್ಯ ನಿನ್ನ ಒಳಗೆ ಇದೆ ಅಂತ ಹೇಳ್ತಿದ್ದಾರೆ. ನೀನೇ ನಿಜವಾದ ಸೌಂದರ್ಯ ಅಂತ ಹೇಳ್ತಿದ್ದಾರೆ. ಗುಡ್ ಡೀಡ್ಸ್, ಸೌಂದರ್ಯ ಎಲ್ಲಿದೆ? ಒಳ್ಳೆಯ ಕೆಲಸಗಳಲ್ಲಿದೆ. ಡೀಡ್ಸ್ ಅಂದರೆ ಏನ್ರಿ? ಕೆಲಸ. ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಅದರಲ್ಲಿ ಸೌಂದರ್ಯ ಇದೆ ಅಂತ ನಾವು ಹೇಳ್ಬೋದು. ಹ್ಯಾಪಿ ಥಾಟ್ಸ್, ಒಂದು ಸಂತೋಷದ ವಿಚಾರಗಳನ್ನು ನಾವು ಹಂಚೋದರಲ್ಲಿ, ವಿಚಾರ ಮಾಡೋದರಲ್ಲಿ ನಿಜವಾದ ಸೌಂದರ್ಯ ಇದೆ ಅನ್ನೋದನ್ನು ನಾವು ನೋಡಬಹುದು. ದ್ಯಾಟ್ ರಿಪೀಟ್ ದೆಮ್ಸೆಲ್ವ್ಸ್, ಈ ಒಳ್ಳೆಯ ಕೆಲಸಗಳು, ಒಳ್ಳೆಯ ವಿಚಾರಗಳು ತಮ್ಮಷ್ಟಕ್ಕೆ ತಾವೇ ನಮ್ಮ ಜೀವನದಲ್ಲಿ ರಿಪೀಟ್ ಆದಾಗ ವಿ ವಿಲ್ ಲೀಡ್ ದ ಹ್ಯಾಪಿಯೆಸ್ಟ್ ಲೈಫ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ರೀ. ನಾವು ಈ ಜಗತ್ತಿನಲ್ಲಿ ಅತ್ಯಂತ ಸಂತೋಷಮಯ ಅಥವಾ ಸುಂದರತೆಯ ಒಂದು ಜಗತ್ತನ್ನು ಸೃಷ್ಟಿಸಿಕೊಳ್ಬೋದು. ಅದು ನಿನ್ನಲ್ಲೇ ಇದೆ ಅಂತ ಹೇಳಿಕೆರಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಕವಿಯತ್ರಿಯವರು ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಏನು ಹೇಳ್ತಾರೆ ನೋಡ್ರಿ, ಬ್ಯೂಟಿ ಎಲ್ಲಿದೆ? ಇನ್ ಯುವರ್ ಡ್ರೀಮ್ಸ್, ನಿನ್ನ ಕನಸಿನಲ್ಲಿ ಸೌಂದರ್ಯವಿದೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಮತ್ತೆ ಇನ್ ಯುವರ್ ವರ್ಕ್, ನೀನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಸೌಂದರ್ಯತೆ ಇದೆ. ಹಾಗಾದ್ರೆ ನೀ ಯಾವ ಕೆಲಸವನ್ನು ಮಾಡ್ತಾ ಇದೀಯ ಅಂತ ಕೇಳ್ಕೊ. ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್, ಇಷ್ಟೆಲ್ಲ ಕನಸುಗಳನ್ನು ಕಾಡಿ, ಇಷ್ಟೆಲ್ಲ ಕೇಳಿ ನೋಡಿ ನೀನು ಟೈರ್ಡ್ ಆಗಿರ್ತೀಯ, ಮಲಗಬೇಕಾದ್ರೆ ಅಲ್ಲಿದೆ ಸೌಂದರ್ಯ. ನೋಡ್ರಿ, ಒಳಗೊಬ್ಬರು ಎಣ್ಣೆ ಹೊಡೆದು ನಿದ್ದೆ ಮಾಡ್ತಾರೆ ರೀ, ನಿದ್ದೆ ಬರೋಂಗಿಲ್ಲ. ಒಳಗೊಬ್ರು ಟ್ಯಾಬ್ಲೆಟ್ ತೊಗೊಂಡು ನಿದ್ದೆ ಮಾಡ್ತಾರೆ, ನಿದ್ದೆ ಬರೋಂಗಿಲ್ಲ. ಯಾಕಂದ್ರೆ ವಿಶ್ರಾಂತಿನೂ ಕೂಡ, ವಿಶ್ರಾಂತಿಯಲ್ಲಿಯೂ ಕೂಡ, ರೆಸ್ಟ್ ಮಾಡೋದ್ರಲ್ಲಿ ಕೂಡ ಸೌಂದರ್ಯ ಇದೆ ಅಂತ ಹೇಳ್ತಾರೆ ಕವಿಯತ್ರಿ ಹೇಳ್ತಾರೆ. ಇದು ನಿಜವಾಗಿ ಸರಿಯಾದ ವಿಚಾರವನ್ನು ಇಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ಒಂದು 3 ಸ್ಟ್ಯಾನ್ಜಾ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ದೆನ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸಸ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಒಳಿತಿಗಾಗಿ ನಾನು ಸ್ಟ್ರಗಲ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, okay, see you in the next video class. Bye.